ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವ ಬಸನಗೌಡ ದದ್ದಲ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಹೌದು, ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ ಬೆನ್ನಲ್ಲೇ ಶಾಸಕ ಬಸನಗೌಡ ದದ್ದಲ್ ಅವರಿಗೂ ಸಂಕಷ್ಟ ಎದುರಾಗಿದೆ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಹಾಲಿ ಶಾಸಕ ಬಸನಗೌಡ ದದ್ದಲ್ ಅವರು ಆರೋಪಿ ನಂಬರ್ 8ರ ಜೊತೆ ವಾಟ್ಸಪ್ ಚಾಟ್ ಮಾಡಿದ್ದಾರೆ. ಅದು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಳಿಕ ಈ ಒಂದು ಚಾಟಿಂಗ್ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದ್ದು, ಈ ಬಗ್ಗೆ ನ್ಯಾಯಾಲಯಕ್ಕೆ ಸಲ್ಲಿಸಿದ 3 ಪುಟಗಳ ಹೇಳಿಕೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಆರೋಪಿ ನಂಬರ್ 8 ಪರ ವಕೀಲ ಪರಶುರಾಮ್ ಸಲ್ಲಿಸಿರುವ ಹೇಳಿಕೆಯನ್ನು ತನಿಖೆಗಾಗಿ ನ್ಯಾಯಾಲಯಕ್ಕೆ ವಕೀಲ ಕೋರಿಕೆ ಸಲ್ಲಿಸಿದ್ದಾರೆ. ದೋಷವಾದರೆ ಅವರನ್ನ ಸಚಿವ ಸ್ಥಾನ ನಿಗಮದಿಂದ ರಾಜೀನಾಮೆ ಕೇಳಿ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬಸವರಾಜ್ ಮತ್ತು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರ ರಾಜೀನಾಮೆ ನೀಡುವ ಅಗತ್ಯವಿಲ್ಲ ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಹನುಮಂತ ನಾಯಕ್ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 187 ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದರು. ಈ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಆರೋಪ ಸಾಬೀತಾಗುವ ಪೂರ್ವ ರಾಜ್ಯ ಸಚಿವರಾದ ನಾಗೇಂದ್ರ ಅವರ ರಾಜೀನಾಮೆ ಪಡೆದಿರುವುದು ಸರಿಯಲ್ಲ ಎಂದು ಕೂಡ ಹೇಳಿದರು. ನಮ್ಮ ಬೋಸರ ಸಾಬರಾಗಲಿ, ನಮ್ಮ ದದ್ದಲ್ ಬಸನಗೌಡ ಸಾಬರಾಗಲಿ ರಾಜೀನಾಮೆ ಕೊಟ್ಟರೆ ನಮ್ಮ ಎಲ್ಲ ಸಮಾಜದ ವ್ಯಕ್ತಿಗಳಿಗೆ ಅವರು ಹಿರಿಯ ರಾಜಕಾರಣಿಗಳು ಅಂಥವರನ್ನು ರಾಜಕೀಯವಾಗಿ ಮುಂದುವರಿಯಲು ಬಿಡಬೇಕು ವಿನ ನಾವು ಕಾಲು ಎಳಿಬಾರ್ದಂತ ನಮ್ಮ ಮನವಿ. ಮತ್ತು ಅವರು ಒಂದು ಜಾತಿಗೆ ಸೀಮಿತ ಆಗಿರೋದಲ್ಲ, ಅಂಥವರನ್ನು ಬೆಳೆಸಬೇಕು ಮತ್ತು ಎಲ್ಲ ಸಮುದಾಯದ ಜನರಿಗೆ ಒಂದು ನಾಯಕತ್ವ ನ್ಯಾಯ ಒದಗಿಸಿಕೊಡುವ ಒಂದು ಗಣ್ಯ ವ್ಯಕ್ತಿಗಳು ಬೋಸರ ಸಾಬರಾಗಲಿ, ದದ್ದಲ್ ಬಸನಗೌಡ ಆಗಲಿ ಅಂಥವ್ರನ್ನು ಮುಂದುವರಿಸಬೇಕಂತ ನಮ್ಮ ಮನವಿ. ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರ ಹೆಸರು ನ್ಯಾಯಾಲಯದಲ್ಲಿ ಸಲ್ಲಿಸಿದ ವರದಿಯಲ್ಲಿ ಆರೋಪಿ ನಂಬರ್ 8ರ ಜೊತೆ ವಾಟ್ಸಪ್ ಚಾಟಿಂಗ್ ಮಾಡಿದ್ದಾರೆ. ಇದನ್ನು ತನಿಖೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸುದ್ದಿಗಳು ಹರಿದಾಡುತ್ತಿರುವ ಹಿನ್ನೆಲೆಯಲ್ಲಿ ಇವುಗಳಿಗೆ ಉತ್ತರವಾಗಿ ಸ್ಪಷ್ಟನೆ ನೀಡಿರುವ ಅಧ್ಯಕ್ಷರು, ವಿರೋಧ ಪಕ್ಷಗಳು ಬೇಕು ಅಂತಲೇ ನನ್ನ ಹೆಸರು ಆರೋಪ ಮಾಡುತ್ತಿವೆ. ಈಗಾಗಲೇ 5 ಜನರ ವಿರುದ್ಧ ಆರೋಪಿಗಳು ಸಹ ಬಂಧಿಸಲಾಗಿದೆ. SIT ಹಾಗೂ CBI ಸಂಸ್ಥೆಗಳು ತನಿಖೆ ಕೈಗೊಂಡಿವೆ. ಹಾಗಾಗಿ ನಾನು ನಿಗಮದ ಅಧ್ಯಕ್ಷನಾದ ಬಳಿಕ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿತ್ತು. ಹಾಗಾಗಿ ಈ ಒಂದು ನಿಗಮದ ಅಧ್ಯಕ್ಷನಾಗಿ ಇದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ಬಸನಗೌಡ ದದ್ದಲ್ ಅವರು ಪತ್ರಿಕಾ ಹೇಳಿಕೆ ಮುಖಾಂತರ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಉತ್ಸವ ನಾಳೆಯಿಂದ 3 ದಿನಗಳ ಕಾಲ ರಾಯಚೂರು ನಗರದಲ್ಲಿ ನಡೆಯಲಿದೆ ಎಂದು ರಾಜ್ಯಾಧ್ಯಕ್ಷ ಆರ್. ಲಕ್ಷ್ಮಣ್ ಹೇಳಿದರು. ಪತ್ರಕರ್ತರೊಂದಿಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, 3 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಅಖಿಲ ಭಾರತ ರಾಜ್ಯ ಮತ್ತು ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಗುತ್ತಿದೆ. ರಾಜ್ಯ ಮಟ್ಟದ 4ನೇ ಮಹಾ ಅಧಿವೇಶನ ಇದಾಗಿದ್ದು, ಈ ಹಿಂದೆ 3 ಅಧಿವೇಶನಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ ಎಂದು ಹೇಳಿದರು. ಇಂಥ ವ್ಯವಹಾರ ಕೆಲಸಗಾರದಿದ್ರೆ ದಯಮಾಡಿ ಹೇಳಿ. ಶಾಮೀನ್ ಅಂತ ಹೇಳಿ ಇಲ್ಲಪ್ಪ ನಾವು ಮಾಡಕ್ ಬರಲ್ಲ, ಅದನ್ನ ಕೇಳಿ ಬಟ್ಟೆನ ಸಮೇತ ದಾವಣಗೆರೆ ಮಾಡಿದ್ವಿ ಸರ್. ಇದನ್ನು ದಯಮಾಡಿ ಕಾರ್ಮಿಕರ ಸಚಿವ ಸಂತೋಷ್ ಲಾಡ್ ಅವ್ರಿಗೂ ಸಮೇತ ಕೇಳಿದ್ವಿ ಸರ್. ನಮಗೆ ನಾವು GST ಕಟ್ತೀವಿ, ನಾವು ಟ್ಯಾಕ್ಸ್ ಕಟ್ತೀವಿ, ನಮಗೆ ಕೊಡಬೇಡಿ. ಪ್ಲಂಬರ್ ಅಂತ ಮಾಡಿದ್ರೆ ನೀವು ಎಲ್ಲಿ ಪ್ಲಂಬರ್ ಮಾಡ್ತೀವಿ ಅವರಿಂದ ಸರ್ಟಿಫಿಕೇಟ್ ತಗೊಂಬರ್ರಿ ಅಂತಾರೆ. ಈಗ ನಾವು ಹ್ಞೂ ಸರ್, ಮಿನಿಮಮ್ ಒಂದು 800 ರಿಂದ 1000 ಜನ ಗಂಟೆ ಅದಾರೆ ಸರ್. ಯಾಕಂದ್ರೆ ಒಂದೊಂದು ಅಂಗಡಿಯಾಗ 3, 4, 5 ಜನ ವರ್ಕ್ ಮಾಡ್ತಾರೆ ಇರ್ತಾರೆ. ಆಮೇಲೆ ಅವ್ರು ಏನು ಮಾಡ್ತಾರೆ, ಬೇರೆ ಯಾವ ಕೆಲಸ ಇಲ್ಲ ಅಂದ್ರೆ ನಮ್ಮ ಕೆಲಸಕ್ಕೂ ಜೊತೆಗೆ ಬರ್ತಾರೆ.